ಹಾ ಹಾ ಸರಿ. ಇದು ಚೆನ್ನಮ್ಮ ಭೇಟಿಯಾದ ಸ್ಥಳ ಇದೆ. ಇದೇ ಹಳ್ಳ ಒಂದು ಬರ್ತದಲ್ಲ, ಇಲ್ಲಿ ಹಳ್ಳ ಬರ್ತದೆ. ಹುಲಿ ಕೊಂದು ಇಲ್ಲೇ ಕೈ ತೊಳ್ಕೊತಾ ಇದ್ರು. ಇದು ಮೊದ್ಲು ಹಳ್ಳ ಐತೆ. ಹಳ್ಳ ನೀರು ಮಳೆಗಾಲ ಎಲ್ಲ ಪೂರ್ತಿ ಫುಲ್ ನೀರ್ ಇರ್ತದೆ. ಇಲ್ಲಿವರೆಗೂ ನೀರು ಬರ್ತದೆ ಸರ್. ಓಕೆ ನೀರು. ಹಾ ಹಾ ಇದೇ ಹಳ್ಳದಲ್ಲಿ ಇಲ್ಲೇ ಭೇಟಿಯಾಡಿದ್ದು. ಅವ್ರ ಮಲ್ಲಸರ್ಜುನ ಭೇಟಿ ಆಗಿದ್ದಾಗ ಇದೇ ಸ್ಥಳ. ಇದೇ ಸ್ಥಳದಲ್ಲಿ ಮಲ್ಲಸರ್ಜುನ ಇಲ್ಲೇ ಅವರು ಇದೇ ಕಿತ್ತೂರಿಂದ ಕಾಲ್ನಡಿಗೆಯಿಂದ ವ್ಯಕ್ತವಾದ ಕೋಲಾಹಲ, ಹರಟೆ ಆಟ ಮಾಡಬಾರದು, ಧ್ಯಾನದ ಗುರಿ ಆತ್ಮ ಸಾಕ್ಷಾತ್ಕಾರ. ಸಕ್ಕರಾಗಿ ಹಾಕಿದ ಕನ್ನಡದಲ್ಲಿ. ಚೆನ್ನಮ್ಮಾಜಿಯವರು ಹುಲಿಯನ್ನು ಭೇಟಿಯಾಡಿದಂತಹ ಜಾಗ ಮತ್ತು ದೇವಸ್ಥಾನ, ಇದು ಮೂಲ ಸಿದ್ದೇಶ್ವರ ದೇವಸ್ಥಾನ. ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಸಿದ್ದೇಶ್ವರ ರೀ. ಇಲ್ಲಿ ಮೊದಲು ಹಳಿ ಗುಡಿ ಇತ್ತು. ಇಲ್ಲೆಲ್ಲ ಹೊಸ ಮಾಡಿದ್ದಾರೆ. ಈ ದೇವಸ್ಥಾನದ ಹೆಂಗೆ ಸರ್ ಇದು? ಎಷ್ಟು ವರ್ಷದ ಇದೇನೋ? ಇದು ಒಂದು 1000 ವರ್ಷ ಹಿಂದಿನ ಇತಿಹಾಸ. ಓಕೆ. ಹಾ ಹಾ ಸರಿ. ಇದು ಚೆನ್ನಮ್ಮ ಭೇಟಿಯಾದ ಸ್ಥಳ ಇದೆ. ಇದೇ ಹಳ್ಳ ಒಂದು ಬರ್ತದಲ್ಲ, ಇಲ್ಲಿ ಹಳ್ಳ ಬರ್ತದೆ. ಹುಲಿ ಕೊಂದು ಇಲ್ಲೇ ಕೈ ತೊಳ್ಕೊತಾ ಇದ್ರು. ಇದು ಮೊದ್ಲು ಹಳ್ಳ ಐತೆ. ಹಳ್ಳ ನೀರು ಮಳೆಗಾಲ ಎಲ್ಲ ಪೂರ್ತಿ ಫುಲ್ ನೀರ್ ಇರ್ತದೆ. ಇಲ್ಲಿವರೆಗೂ ನೀರು ಬರ್ತದೆ ಸರ್. ನೀರು. ಹಾ ಹಾ ಇದೇ ಹಳ್ಳದಲ್ಲಿ ಇಲ್ಲೇ ಭೇಟಿಯಾಡಿದ್ದು. ಅವ್ರ ಮಲ್ಲಸರ್ಜುನ ಭೇಟಿ ಆಗಿದ್ದಾಗ ಇದೇ ಸ್ಥಳ. ಇದೇ ಸ್ಥಳದಲ್ಲಿ ಮಲ್ಲಸರ್ಜುನ ಇಲ್ಲೇ ಅವರು ಇದೇ ಕಿತ್ತೂರಿಂದ ಕಾಲ್ನಡಿಗೆಯಿಂದ ಕಾಡಿನಲ್ಲಿ ಬರ್ತಾ ಇದ್ರು. ಚೆನ್ನಮ್ಮ ತನ್ನ ಕತ್ತಿಯಿಂದ ಹುಲಿ ಬಂದಾಗ ಇಲ್ಲಿ ಭೇಟಿ ಆಡ್ತಾ ಬಂದಾಗ ಇಲ್ಲಿ ಇಬ್ಬರು ಭೇಟಿ ಆಡಿದ್ದ ಅವರು ನೋಡಿ ಧೈರ್ಯ ಮಹಿಳೆ ಅಂತ ಬೇಕು ಅಂತ ಹೇಳಿ ಅವ್ರಿಗೆ ಇಷ್ಟಪಟ್ಟಿ ಚೆನ್ನಮ್ಮನ್ ನೋಡಿದ್ದೆ ಅವಾಗ ಇದೇ ಸ್ಥಳದಲ್ಲಿ. ಇದೇ ಸ್ಥಳ. ನೋಡಿ ಹಳ್ಳ ಇದು ಮೊದ್ಲು ಹಳ್ಳ ಅನ್ಸುತ್ತಲ್ಲ. ಇದು ಹಳ್ಳ ರೀ. ಇದು ನೀರು ಎಲ್ಲಿಂದ? ನೀರದ ಗುಡ್ಡದಲ್ಲಿ ಬರ್ತದೆ. ಗುಡ್ಡದ ನೀರು. ಓಕೆ. ಸಣ್ಣ ಒಟ್ಟು ಖಾಯಂ ಇರುತ್ತದೆ. ಇರುತ್ತದೆ. ಮಳೆಗಾಲದಲ್ಲಿ ಫುಲ್ ನೀರು ಬರುತ್ತೆ. ಮಳೆಗಾಲದಲ್ಲಿ ನೋಡುವಂತ ಅಲ್ಲೇ ತೋರಿಸ್ತೀನಿ ಬರ್ರಿ. ಇವ್ರಿ ಚೆನ್ನಮ್ಮ ಇದ್ರ ಸಂಬಂಧ ಒಂದ್ ಇದು ಮಾಡ್ಕೊಳ್ಳಿ. ಇಲ್ಲೇ ಭೇಟಿ ಆಡಿದ್ರು. ಗುಡಿ ಕೆಳಗಿತ್ತು ಆಕ್ಚುಲಿ. ಬಂದ್ ಕುಲೆ ದೊಡ್ಡದ ಎಪ್ಸಿದಾರೆ. ಅದೇ ಸಣ್ಣ ಪ್ರಮಾಣದ ನೀರು ಇರುತ್ತೆ. ಮಳೆಗಾಲದಲ್ಲಿ ಬಂದಾಗ ಇದೆಲ್ಲ ಮೇಲಿನ ನೀರು. ನೀರು ಹೊತ್ತು ಬಾರಿ ಸ್ಟ್ರಾಂಗ್ ನೀರು ಕೊಟ್ರೆ ಬಾಳ ಚಂದ. ಮತ್ತೆ ಇಲ್ಲಿ ಅಡಿಗೆ ಮಾಡ್ತಾರಲ್ರಿ, ರುಚಿನೇ ಬೇರೆ. ನೀರ್ ಕುಡಿದ್ರೆ ಹೊಟ್ಟೆ ತುಂಬ್ತೇವೆ. ಬಂದು ಸೇವಾ ಮಾಡ್ಕೊತಾರೆ. ನೀರು ಕುಡಿಬಹುದು. ನೀರು ಜರಿ ನೀರು ಅಲ್ಲಿ ತೋರಿಸ್ತಾರೆ, ಅಲ್ಲಿ ಕುಡಿಬಹುದು. ನಾವು ಅದನ್ನ ಕುಡಿತೇವೆ. ಬಾರಿ ಸ್ಟ್ರಾಂಗ್ ನೀರು. ಮತ್ತೆ ಎಲ್ಲ ಇದ್ರಲ್ಲಿ ಬರೋದು ಮಿನರಲ್ಸ್. ಇಲ್ಲಿ ಎಲ್ಲ ಕಾರ್ಯ ಎಲ್ಲ ಚೆನ್ನಾಗಿ ಆಧ್ಯಾತ್ಮಿಕ ಬಹಳ ಚೆನ್ನಾಗಿ ನಡೀತಿದೆ. 12 ತಿಂಗಳು ಇಲ್ಲಿ ಮೇನು ಉತ್ತರ ಕರ್ನಾಟಕ. ಅದೇ ಬರ್ರಿ ಅಲ್ಲಿ ಈಶ್ವರ ತಕೊಂಡ ಈಶ್ವರ ಇದು ಅವರೇನ? ಇವರು ಬೇರೆ.
ಇದು ಈ ಗುಡಿ ಡೆವಲಪ್ಮೆಂಟ್ ಮಾಡಿದವರು ಇವರಾ ಇವರು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದವರು ಆ ಭಕ್ತಿಯಿಂದ ಅವ್ರದ್ದು ಇಲ್ಲೇ ಸಮಾಧಿ ಮಾಡಿದಾರೆ. ಓಕೆ. ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದವರು ಅವ್ರ ಸಮಾಧಿ ಇಲ್ಲೇ ಮಾಡಿದಾರೆ. ಬನ್ನಿ ಬನ್ನಿ. ಇಲ್ಲಿ ಏನು ನೀವು ಮಠ ನೋಡ್ತಾ ಇದ್ದೀರಾ, ಸಿದ್ದೇಶ್ವರ ಸ್ವಾಮಿ ಮಠ ಮತ್ತೆ ಕಿತ್ತೂರು ಚೆನ್ನಮ್ಮ ಹುಲಿಯನ್ನ ಬೇಟೆಯಾಡಿದ ಸ್ಥಳ, ಅದ್ರ ಜೊತೆಗೆ ಮಲ್ಲಸರ್ಜ ಮತ್ತೆ ನಮ್ಮ ಕಿತ್ತೂರು ಚೆನ್ನಮ್ಮ ಅವರು ಮೊದಲನೇ ಬಾರಿಗೆ ಭೇಟಿಯಾದಂತ ಈ ಜಾಗವನ್ನ ಅಭಿವೃದ್ಧಿಗೊಳಿಸಿ ಈ ಮಠವನ್ನ ಎಲ್ಲಾ ರೀತಿಯಲ್ಲೂ ಮೇಲೆ ಕೆತ್ತಂತ ಸ್ವಾಮೀಜಿಯವರು ಅವ್ರ ಸಮಾಧಿ ಇಲ್ಲೇ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದೇನ ಗೊತ್ತಿದೆಯಾ? ಎರಡು ಮಾತು. ಇವ್ರ ಹೆಸರು ನೀಲಜ್ಕರ್ ಅಂತ ಹೇಳಿ ಆದ್ರೆ ಇವು ನಮ್ಮ ಸಿದ್ದೇಶ್ವರ ಮೇಲೆ ಭಕ್ತ ಬಹಳ. ಹೀಗಾಗಿ ಇಲ್ಲೇ ಇರೋರು ಆಕ್ಚುಲಿ ಮೂಲತ ಇಲ್ಲೇ ಇರೋರು. ಇಲ್ಲಿ ಕತ್ತಿಲಿ ಆಕ್ಚುಲಿ ಮೂಲತ ಬೆಳಗಾವ್ದವ್ರು. ಇಲ್ಲಿ ಕತ್ತಿ ಇಲ್ಲಿ ಬಂದು ಇದನ್ನೆಲ್ಲ ಡೆವಲಪ್ ಮಾಡಿ ಕಾರಣೀಭೂತ ಅಂದ್ರೆ ಅವರೇ ಅಂತ ಹೇಳಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ಒಂದು ಆರಾಧ್ಯ ದೇವರು ಮತ್ತೆಲ್ಲ ಕತ್ತಿ ಊರಿಗೆ ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ಒಂದು ಆಧ್ಯಾತ್ಮಿಕೆಯನ್ನು ಕಲಿಸ್ಕೊಟ್ಟಂತ ಮಹಾನುಭಾವ. ಈಗ ತುಂಬಾ ಒಳ್ಳೆ ಮರಾಠಿ ನಾವು ಏನ್ ಬೇರೆ ಮಾಡಲ್ಲ. ಸ್ವಲ್ಪ ಇದೆ ಹೇಗೆ ಇದು ಜಾತ್ರೆ ಆಗ್ತದೆ, ಇಲ್ಲಿ ಜಾತ್ರೆ ಆಗ್ತದೆ. ಈ ಜಾತ್ರೆ ಆದ್ಮೇಲೆ ಅಲ್ಲಿ ಜಾತ್ರೆ. ಒಂದು 8 ಡೇಸ್ ಸಮಾಧಿ ನಿಲ್ರಿ ಅವರು ಆಧ್ಯಾತ್ಮಿಕ ಇದು ಅಂತ ಹೇಳಿ ಅವರು ಪ್ರವಚನ ಮಾಡಕ್ ಬರ್ತಿದ್ರು ಅವರು. ಪ್ರಶಾಂತವಾಗಿ ಪ್ರಶಾಂತ ಇದೆ. ಆ ಕಡೆಯಿಂದ ಹೋಗ್ತಾರೆ ಅಲ್ಲಿ ಹಂಗೇನ ಆ ಕಡೆ ಹೋಗಿ ಬರಂಗಿಲ್ಲ ನಮ್ಮಲ್ಲ ಬಹುಶಃ ಹಂಗೆ ಹೋಗ್ಬೇಕಿಳ್ದ. ಬನ್ನಿ. ಇದೇ ಜಾಗ ಅಲ್ವಾ ಭೇಟಿ ಆಡಿದಂತ? ನೋಡಿ ಇದೇ ಹಳ್ಳದಲ್ಲಿ ನಾವು ಇದೀವಿ. ನಾವು ಇದೇ ಹಳ್ಳದಲ್ಲಿ ನಾವು ಹೋಗ್ತಾ ಇದೀವಿ. ಚೆನ್ನಮ್ಮವರು ಇದೇ ಹಳ್ಳದಲ್ಲಿ ಹುಲಿಯನ್ನ ಬೇಟೆ ಆಡಿದಂತ ಜಾಗ ಇದು. ಸೊ ಬಂದು ಅಲ್ಲಿ ಒಂದು ಜರಿ ಇದೆ ಅಂತೆ, ಆ ಜರಿನ ನೋಡ್ಕೊಂಡ್ ಬರೋಣ ಹಂಗೇನೆ. ಇದು ಇವಾಗ ಚೆನ್ನಮ್ಮವ್ರ ಬೇಟೆ ಆಡೋದು ಅಂದ್ರಲ್ಲ, ಯಾವ ತರ ಹಿಂಗೆ ಬಿಲ್ಲುಬಾಣ ಅಂದ್ರೆ ಇದು ಹಳ್ಳ ದೊಡ್ಡದಾಗಿತ್ತ, ಇವಾಗೇನೋ ಸೇಮ್ ಇದೇನಾ? ಇದು ಸ್ವಲ್ಪ ಇವೆಲ್ಲ ದೊಡ್ಡ ಬಂಡೆ ಇದು. ಬಂಡೆ ಒಳಗಿಂದ ನೀರು ಬರ್ತಾ ಇತ್ತು. ಇವೆಲ್ಲ ಬಂಡೆ ತೆಗೆದು ಸ್ವಲ್ಪ ಇದನ್ನ ಮಾಡಿದ್ದಾರೆ. ಅದು ನ್ಯಾಚುರಲ್ ಅವಾಗಿನ ಲುಕ್ ಬೇರೆ ಇತ್ತು, ಬಹಳ ಚೆನ್ನಾಗಿತ್ತು. ಅದು ನ್ಯಾಚುರಲ್ ಇತ್ತು. ಇದು ಆರ್ಟಿಫಿಷಿಯಲ್ ಆಕ್ಚುಲಿ ಸ್ವಲ್ಪ ಎಲ್ಲ ಇದು ಮಾಡ್ಬಿಟ್ಟಾರೆ. ದೊಡ್ಡ ಬಂಡೆ ಎಲ್ಲ ಅವಾಗಿಂದ ಬಂಡೆ ದೊಡ್ಡ ಬಂಡೆಗಳು ಬರ್ತಿದ್ವಲ್ಲ, ಅವೆಲ್ಲ ಬಂಡೆ ಇದ್ದು. ಇದೇ ಹಳ್ಳದಲ್ಲಿ ಚೆನ್ನಮ್ಮವರು ಇದು ಕಂಟಿನ್ಯೂ ನೀರು ಬರ್ತದೆ. ಕಂಟಿನ್ಯೂ ಬರ್ತದೆ ಗುಡ್ಡಂದೆ ಕಂಟಿನ್ಯೂ ನೀರು ಬರ್ತದೆ. ಮತ್ತೆ ಇಷ್ಟು ನೀರು ಕಂಟಿನ್ಯೂ ಇರ್ತದೆ. 12 ತಿಂಗಳು ನೀರು ಬರ್ತದೆ. ತ್ರಿವೇಣಿ ಸಂಗಮ ತೀರ್ಥ ಅದನ್ನ ತಗೊಳ್ಳಿ. ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ. slowly.
ಈ ನೀರಿನ ವಿಶೇಷತೆ ಏನೋ ಗೊತ್ತಾ? ಸರ್ ಹೇಳಿದ್ರು ಈ ಆಶ್ರಮದ ಪ್ರತೀತಿ ಏನಂದ್ರೆ ಕೂತ್ಕೊಂಡು ನೀರು ಕುಡಿಬೇಕು ಅಂತ. ಅದೆಷ್ಟು ಅವ್ರ ಬಗ್ಗೆ ಸರ್ ಇದ್ರ ಬಗ್ಗೆ ಒಂದು ಮಾಹಿತಿ. ಅದೇ ನೀರು ಕುಡಿಯೋ ನೀರು ತುಂಬಾ ಎಳ್ನೀರು ಕುಡಿದಾಗ ನೀರು ಕುಡಿದ್ರೆ ನಮ್ಗೆ ಹಸಿವು ಆಗುದಿಲ್ಲ ಇಲ್ಲಿ. ಓಕೆ ನಾವು ಪ್ರತಿ ಸಂಡೆ ಸೇವಾ ಮಾಡ್ಲಿಕ್ಕೆ ಬರ್ತೇವೆ ಇಲ್ಲಿ. ಓಕೆ ಸೇವಾ ಮಾಡಿದ್ರೆ ನಾವು ಪ್ರಸಾದ ಸರಿ ನಾವು ನೀರು ಕುಡಿದ್ರೆ ನಮ್ಗೆ ತೃಪ್ತಿ ಆಗ್ತೈತಿ. ತೃಪ್ತಿ ಆಗುತ್ತೆ. ಮತ್ ನಾವು ಸೇವಾ ಮಾಡ್ತೇವೆ. ಎವ್ರಿ ಸಂಡೆ ನಾವ್ ಇಲ್ಲಿ ಸುತ್ತಮುತ್ತ ಹಳ್ಳಿ ಮಕ್ಕಳೆಲ್ಲ ಬರ್ತೇವೆ ಸೇವಾ ಮಾಡ್ಲಿಕ್ಕೆ. ಓಕೆ ಎಲ್ಲ ಸೇವಕರಿಂದಾನೆ ಇದು ದೇವಸ್ಥಾನ ಆಗಿದೆ. ಓಕೆ ಆಮೇಲೆ ಈ ನೀರು ಇದೆಯಲ್ಲ, ಇದು ಬೇರೆ ತರ ನೀರಲ್ಲ, ಇದು ಜಲ ಭೂಮಿಯಿಂದ ಬರುತ್ತಲ್ಲ. 12 ತಿಂಗಳು ಹರಿಯುವಂತ ನೀರನ್ನ ನಾವು ಕುಡಿತಾ ಇರೋದು. ನಾವಂತೂ ಪುಣ್ಯ ಮಾಡಿದೀವಿ ಅನ್ಸುತ್ತೆ, ಅದಕ್ಕೆ ಕುಡಿತಾ ಇದೀವಿ. ಸೊ ಥ್ಯಾಂಕ್ ಯು ಸರ್. ಸರ್ ಕೂತ್ಕೊಂಡು ಕುಡಿಬೇಕಂತ ಎಳ್ನೀರು ತಂಗ ಅಂದ್ರೆ ಅದು ಇದ್ರ ರುಚಿನೇ ಬೇರೆ. ಸಖತ್ತಾಗಿದೆ, ಎಳ್ನೀರ್ ಇದ್ದಂಗಿದೆ ನೀರು. ನೀವೀಗೇನ್ ನೋಡ್ತಾ ಇದ್ದೀರಾ, ಇದು ಆಕ್ಚುಲಿ ನ್ಯಾಚುರಲ್. ಇದು ನ್ಯಾಚುರಲ್ ಆಗಿ ನೋಡಿ, ಕಲ್ಲು ಜರಿ ಇಲ್ಲಿಂದ ನೀರು ಬರ್ತಕ್ಕಂಥದ್ದು. ಮತ್ತೆ ಚೆನ್ನಮ್ಮಾಜಿ ಅವರು ಏನ್ ಬೇಟೆ ಆಡಿದ್ರು, ಇದೇ ಕಾಲುವೆ ದಾರಿಯಲ್ಲಿ ಚೆನ್ನಮ್ಮ ಅವರು ಬೇಟೆ ಆಡಿದಂತ ಜಾಗ ಇದು ಇವಾಗ ಈ ಜಾಗ ಏನು ಮಾಡಿದ್ದಾರೆ, ಇದೆಲ್ಲ ಅವರು ಎಲ್ಲ ಕಟ್ಟಿ ಒಂದು ಲೆವೆಲ್ ಆಗಿ ಮಾಡಿದ್ದಾರೆ ಅಷ್ಟೇ. ಬಟ್ ಆದ್ರೆ ರಿಯಲಿ ಈ ತರ ಇತ್ತು ಮೊದಲು ಇದ್ದಂತಹ ಈ ತರ ಜರಿ ಕಲ್ಲು ನೋಡಿ, ಕಾಡು ನೋಡಿ ಹೇಗಿದೆ, ಈ ತರ ಜಾಗ ಮೊದ್ಲಿದ್ದಿತ್ತು. ಸೊ ಇಂಥ ಜಾಗದಲ್ಲಿ ಚೆನ್ನಮ್ಮನವರು ಹುಲಿಯನ್ನ ಬೇಟೆ ಆಡಿದಂತ ಜಾಗ ಇದು. ಓಕೆನಾ? ಅದ್ರ ಜೊತೆಗೆ ಮಲ್ಲ ಸರ್ಜಾ ಅವರು ಏನೋ ರಾಜರಿದ್ರು, ಕಿತ್ತೂರು ಅರಮನೆ ವಂಶದ ಮಲ್ಲ ಸರ್ಜಾ ಅವ್ರು ಭೇಟಿ ಆದಂತ ಮೊದಲನೇ ಜಾಗ ಇಲ್ಲಿ ಬಂದು 2001 ಬಂದಿನಿ. ಓಕೆ 20 ಶಿವ ನೋಡೇ ಇಲ್ಲ. ಸಿದ್ದೇಶ್ವರ ಗುಡಿ ನೋಡಿದ್ವಿ. ಸಿದ್ದೇಶ್ವರ ಗುಡಿ ನೋಡಿದ್ವಿ, ಟಿವಿ ಒಳಗ್ ನೋಡಿ. ಆದ್ರೆ ಇದನ್ನ ನೋಡಿಲ್ಲ. ಚೆನ್ನಮ್ಮ ತಲ್ಲಿ ಅವರು ಹುಲಿ ಕೊಂಡ್ರಲ್ವಾ, ಆ ಹುಲಿ ಎಷ್ಟು ದಪ್ಪ ಇರ್ಬೋದು? ಆಗಿನ ಕಾಲದಲ್ಲ ಹುಲಿ ಒಂದ್ ಸೈಜ್ ದಪ್ಪ. ಹೌದು, ಆ ಕಾಲದಾಗೆಲ್ಲ ಹುಲಿ ಎಲ್ಲ ಇದು ಎಲ್ಲ ಕಾಡು ಪ್ರಾಣಿ ಎಲ್ಲ. ಎಲ್ಲಾರು ಚೆನ್ನಾಗಿದ್ದೀರಾ? ಯಾವ ಸ್ಕೂಲ್ ನೀವೆಲ್ಲ? ಬೆನಕಟ್ಟಿ. ಓಕೆ, ಇವಾಗ ಇಲ್ಲಿಗೆ ಏನಕ್ಕೆ ಬಂದಿದ್ರಿ ನೀವೆಲ್ಲ? ಓಕೆ, ಏನಕ್ಕೆ ಬಂದ, ಏನಿದೆ ಅಂತ ಬಂದಿರಿ ಇಲ್ಲಿಗೆ ಇವಾಗ? ಇಲ್ಲಿ ಜೂರು ಪ್ರಾಣಿಗಳು ನೋಡಲು. ಪ್ರಾಣಿಗಳು ಯಾವ ಪ್ರಾಣಿ ನೋಡಿದ್ರಿ ಇವಾಗ ನೀವು? ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳು. ಹೌದು, ನೋಡಿದ್ರಾ? ಓಕೆ, ಈಗ ಈ ಜಾಗ ನಿಂತಿದ್ರಲ್ವಾ, ಇದು ಏನ್ ಸಂಬಂಧ ಪಡುತ್ತೆ ಜಾಗ? ಇದು ದೇವಸ್ಥಾನ. ಇದ್ರ ಬಗ್ಗೆ ಏನೋ ಒಂದ್ ದೊಡ್ಡ ಇತಿಹಾಸ ಇದೆ, ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ? ಇತಿಹಾಸ ಗೊತ್ತಿಲ್ಲ? ಚೆನ್ನಮ್ಮ ಹುಲಿ ಬೇಟೆ ಆಡಿದ ಜಾಗ ಗೊತ್ತಾ? ಗೊತ್ತಿಲ್ಲ. ಅದೇ ಇದೇ ಜಾಗ ಅದು. ಹುಲಿ ಬೇಟೆ ಆಡಿದ್ರಿ? ಗೊತ್ತಿಲ್ಲ ನಿಮ್ಗೆ? 200 ವರ್ಷದ ಹಿಂದೆ ಚೆನ್ನಮ್ಮ ಹುಲಿಯನ್ನ ಬೇಟೆ ಆಡಿದಂತ ಇದೇ ಕಾಲುವೆನಲ್ಲಿ ಹುಲಿಯನ್ನ ಬೇಟೆ ಆಡಿದಂತ ಜಾಗ ಇದೆ. ಆಯ್ತಾ? ಇನ್ನೊಂದು ವಿಶೇಷ ಇದೆ, ಗೊತ್ತಾ? ಗೊತ್ತಿಲ್ಲ. ಮಲ್ಲ ಸರ್ಜಾ ಕಿತ್ತೂರು ದೇಸಾಯಿ ಏನೋ ಇದಾರಲ್ಲ, ಅರಮನೆ ಅರಸ, ಅವರು ಮತ್ತೆ ಚೆನ್ನಮ್ಮ ಅವರು ಮೊದಲೇ ಭೇಟಿಯಾಗಿದ್ದ ಜಾಗ ಇದೆ ಅಂತ. ಕಿತ್ತೂರು ಚೆನ್ನಮ್ಮ ಇಬ್ರು ಫಸ್ಟ್ ಭೇಟಿಯಾಗಿದ್ದ ಜಾಗ. ಗೊತ್ತಾಯ್ತಾ ಇತಿಹಾಸ? ಇದನ್ನ ನೀವೆಲ್ಲಾ ಕಡೆ ಹೇಳ್ಬೇಕು. ಹೇಳ್ತೀರಲ್ವಾ? ಪಕ್ಕ. ಇದನ್ನ ಯಾಕೆ ತಿಳ್ಕೊಂಡಿಲ್ಲ ನೀವು? ಹೇಳ್ಬೇಕಲ್ಲ ಸರ್. ಓಕೆ, ಇವಾಗ ಗೊತ್ತಾಯ್ತಾ? ಹೇಳಿ ಜೈ ಜೈ. ಓಕೆ, ಸೂಪರ್.